ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ 433 ರೂಪಾಯಿ ಇದ್ದಿದ್ದು ಸಿಲಿಂಡ್ರು ನರೇಂದ್ರ ಮೋದಿ ಅವ್ರು ಬಂದ ಮೇಲೆ 1000 ರೂಪಾಯಿ ಹೋಗ್ಬಿಟ್ಟಿದೆ. ನರೇಂದ್ರ ಮೋದಿ ಅವ್ರಿಗೆ ಬಡವರ ಪರವಾಗಿ ಒಂದು ಕಾಳಜಿ ಇಲ್ಲ. ಒಂದು ಕ್ರೈಸಿಸ್ ಆದಾಗ ಕಾಳಸಂತೆಯನ್ನು ಕೂಡ ತಡೆ ಹಿಡಿಲಿಕ್ಕಾಗದೆ ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಮಾಡಿದ್ರಲ್ಲ ಗ್ಯಾಸ್ನ, ಆವಾಗಲೂ ಕೂಡ ನಮ್ಮ ಕೈಯಲ್ಲಿಲ್ಲ, ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಅಂತ ಕೈ ತೊಳ್ಕೊಂಡು ಹೊಟ್ಟೋದ್ರಲ್ಲ ನೀವು. ಈಗ ನೀವೇ ಒಂದು ಜನರ ಮುಂದೆ ಒಂದು ಆಶ್ವಾಸನೆ ಕೊಟ್ಟಿದ್ರಲ್ಲ, 10 kg ಅಕ್ಕಿ ಬೇಕೋ ಬೇಡವೋ, 10 kg ಅಕ್ಕಿ ಬೇಕೋ ಬೇಡವೋ ಅಂತ, ಅದನ್ನು ಕೊಡೋಕ್ಕಾಗದೆ ಈಗ ಇಂದಿರಾ ಕಿಟ್ ಕೊಟ್ಬಿಟ್ಟು ಕೈ ತೊಳ್ಕೊಳಕ್ಕೆ ಹೋಗ್ತಾ ಇರೋವಂಥ ನೀವು ಇವತ್ತು ಬೆಲೆ ಏರಿಕೆಯ ಬಗ್ಗೆ ಮಾತನಾಡುವಂಥ ನೈತಿಕತೆಯನ್ನು ಹೊಂದಿದ್ದೀರಾ ಅನ್ನುವಂಥ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನರು ಬಂದು ನನ್ನ ಬಟ್ಟೆ ಹರಿದ್ರು ಸರಿ, ನಾನು ಲೇಔಟನ್ನು ಮಾಡಿನೇ ತೀರ್ತೀನಿ ಅಂತ. ಅದೇ ರೀತಿಯಾಗಿ ಹೇಳ್ರಿ, ಜನರು ಬಂದು ನಮ್ಮ ಬಟ್ಟೆಯನ್ನು ಹರಿದ್ರು ಪರವಾಗಿಲ್ಲ, ಬೆಲೆ ಏರಿಕೆ ಆಗ್ದಂಗೆ ನಾವು ಕಡಿವಾಣ ಆಗ್ತೀವಿ ಅಂತ. ಅದಲ್ವೇನ್ರಿ ಸಿದ್ದರಾಮಯ್ಯನವರಿಗೆ ಎಸಿತಾ ಇರುವಂಥ ನೇರ ಸವಾಲೇನು ಅಂತಂದರೆ, ಬೆಲೆಯನ್ನು ನಿಯಂತ್ರಣದಲ್ಲಿ ಇಡೋದರ ಜವಾಬ್ದಾರಿ ಬಾಧ್ಯತೆ ಕೇವಲ ಕೇಂದ್ರ ಸರ್ಕಾರದ ಮೇಲಿದೆಯಾ? ನಿಮ್ಮ ಮೇಲೆ ಬಾಧ್ಯತೆ, ನಿಮ್ಮ ಹೆಗಲ ಮೇಲೆ ಜವಾಬ್ದಾರಿ ಇಲ್ವಾ? 10% ಕೇಂದ್ರ ಸರ್ಕಾರ ಬಿಟ್ಕೊಟ್ಟಿದೆಯಲ್ಲ, ನೀವೊಂದು 10% ಕಮ್ಮಿ ಮಾಡಿರಿ. ಆವಾಗ ಏನಾಗುತ್ತೆ, ಪೆಟ್ರೋಲು ಇವಾಗ 107 ರೂಪಾಯಿ ಅನ್ನೋ ಬೆಂಗಳೂರಲ್ಲಿರೋದು 97 ರೂಪಾಯಿಗೆ ಬಂದು ನಿಂತ್ಕೊಳುತ್ತೆ. ಮಾಡಿ ನೋಡೋಣ ನೀವು. ತಾಕತ್ತು ಗತ್ತು ಗೈರತ್ತು ಅಂತ ವಿಧಾನಸೌಧದ ಬಾಗಿಲ್ಗೋದಿಯವರು, ತೊಡೆ ತಟ್ಟೋರು ಇವಾಗ ತೋರಿಸ್ರಿ. KEB ಮೇಲೆ ಸಾಲ ಮಾಡಿದ್ದೀರಾ ನೀವು, ಬೆಸ್ಕಾಮ್ಗಳ ಮೇಲೆ, KSRTC ಮೇಲೆ ಸಾಲ ಮಾಡಿಕ್ಕಿದ್ದೀರಾ. ಇದನ್ನೆಲ್ಲ ನೀವು ಜನಕ್ಕೆ ಕೇಳೋದೇ ಇಲ್ವಲ್ರಿ? TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ CM ಸಿದ್ದರಾಮಯ್ಯನವ್ರಿಗೆ ನೇರಾತಿ ನೇರ ಸವಾಲು ನಂದು. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ಸ್ನೇಹಿತರೆ, ಈಗ ನರೇಂದ್ರ ಮೋದಿಯವರು ಮೊನ್ನೆ ಅಷ್ಟೇ ದೇಶದ ಜನತೆಗೆ ಒಂದು ಕರೆಯನ್ನು ಕೊಟ್ಟಿದ್ದರು. ಎಲ್ಲರೂ ಮಿತವ್ಯಯದ ಪಾಲನೆಯನ್ನು ಮಾಡೋಣ, ದೇಶದ ಆರ್ಥಿಕ ಪರಿಸ್ಥಿತಿ, ವಿದೇಶಿ ವಿನಿಮಯ ಇವತ್ತು ಸಂಕಷ್ಟಕ್ಕೆ ಈಡಾಗಬಾರ್ದು, ಅದಕ್ಕೆ ಮಿತವ್ಯಯವನ್ನು ಸಾಧಿಸೋಣ ಅಂತ. ಮತ್ತು ಇಂಧನದ ಕಂಪನಿಗಳೇನಿದ್ದಾವೆ, ಸರ್ಕಾರಿ ಸ್ವಾಮ್ಯದ ಕಂಪನಿಗಳು, ಅದ್ರ ಮೇಲೆ ನಷ್ಟವನ್ನು ಏರೋದು ಬೇಡ. ಹಾಗಾಗಿ ಈಗ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲದ ಬೆಲೆ ಏನು ಏರಿಕೆ ಆಗುತ್ತೋ ಅದನ್ನು ಇಲ್ಲಿವರೆಗೂ ತಡೆ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ವಿ, ಬೆಲೆ ಏರಿಕೆ ಮಾಡ್ದಂಗೆ. ಆದರೆ ಈಗ ಅನಿವಾರ್ಯ ಸಂದರ್ಭದಲ್ಲಿ ಬೆಲೆಯನ್ನು ಏರಿಕೆ ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಸಂದೇಶನ ಕೊಟ್ಟಿದ್ದರು. ಅದರಂತೆ ಈಗ ಪೆಟ್ರೋಲ್ನ ಮೇಲೆ 3 ರೂಪಾಯಿ, ಡೀಸೆಲ್ನ ಮೇಲೆ 3 ರೂಪಾಯಿಯನ್ನು ಬೆಲೆಯನ್ನು ಜಾಸ್ತಿ ಮಾಡಲಾಗಿದೆ. ಇದನ್ನು ಒಂದು ಲೆಕ್ಕಾಚಾರದಲ್ಲಿ ಕಷ್ಟ ಅಂತ ಒಪ್ಪೋದಕ್ಕಾದ್ರೂ, ಆದರೆ ವಿರೋಧ ಪಕ್ಷಗಳು, ಅದರೊಳಗಾಗಿ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರೋವಂಥ ಆರೋಪನ ನೋಡಿದ್ರೆ ನಾವು ಎಲ್ಲಿಂದ ನಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ, ಬೆಲೆ ಏರಿಕೆಯ ಒಂದು ಬರೆಯನ್ನು ದೇಶದ ಜನರ ಮೇಲೆ ಒರೆಸಿರುವಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ಬೆಲೆ ಏರಿಕೆ ಬಗ್ಗೆ ಮಾತನಾಡುವಂಥ ನೈತಿಕತೆಯನ್ನು ಹೊಂದಿದೆಯಾ ಅನ್ನೋದಂಥದ್ದೇ ನನ್ನ ಒಂದು ನೇರಾತಿ ನೇರ ಪ್ರಶ್ನೆ ಸಿದ್ದರಾಮಯ್ಯನವ್ರ ಮೇಲೆ ನಾನು ಇಡ್ತಾ ಇರ್ತಕ್ಕಂಥದ್ದು. ಅಲ್ಲ ರೀ ಸಿದ್ದರಾಮಯ್ಯನವರೇ, ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಗೊಂದು ದೊಡ್ಡ ನಮಸ್ಕಾರ. ನೀವೇನಂತ ಹೇಳಿಕೆ ಕೊಟ್ಟಿದ್ದೀರಾ ಸ್ವಾಮಿ? ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ 433 ರೂಪಾಯಿ ಇದ್ದಿದ್ದು ಸಿಲಿಂಡ್ರು ನರೇಂದ್ರ ಮೋದಿ ಅವ್ರು ಬಂದ ಮೇಲೆ 1000 ರೂಪಾಯಿಗೆ ಹೋಗ್ಬಿಟ್ಟಿದೆ. ನರೇಂದ್ರ ಮೋದಿ ಅವ್ರಿಗೆ ಬಡವರ ಪರವಾಗಿ ಒಂದು ಕಾಳಜಿ ಇಲ್ಲ ಅಂತ ಹೇಳಿದ್ದೀರಾ ನೀವು. ಆಮೇಲೆ ಪೆಟ್ರೋಲು ಮತ್ತು ಡೀಸೆಲು ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ. ನಾವು ಮೊದಲೇ ಮುನ್ಸೂಚನೆ ಕೊಟ್ಟಿದ್ದರು ನಮ್ಮ ಯುವರಾಜನವರು, 60 ವರ್ಷ ಆಗಿರೋ ಯುವರಾಜ, ಚುನಾವಣೆ ಇರೋದಕ್ಕೋಸ್ಕರ, ಪಂಚರಾಜ್ಯಗಳ ಚುನಾವಣೆ ಇರೋದಕ್ಕೆ ಡೀಸೆಲ್ನ ಬೆಲೆ, ಪೆಟ್ರೋಲ್ನ ಬೆಲೆಯನ್ನು ಜಾಸ್ತಿ ಮಾಡ್ತಾ ಇಲ್ಲ, ಇದಾಗೋದ್ಮೇಲೆ ಜಾಸ್ತಿ ಮಾಡಿಬಿಡ್ತಾರೆ ಅಂತ ನಮ್ಮ ಭವಿಷ್ಯ ನಿಜ ಆಗೋಯ್ತು ಅಂತ ಏನು ಅಬ್ಬರಿಸಿ ಬೆಬ್ಬರಿತಿದ್ದೀರಾ ನೀವು. ಹೌದು, ನಿಮ್ಮಲ್ಲಿ ನೇರಾತಿ ನೇರ ಪ್ರಶ್ನೆ ನಂದು. ನೀವು ಬಡ್ಜೆಟನ್ನು ಹಿಗ್ಗಿಸಿ, ನೀವು ಒಂದು ಸಾಲವನ್ನು ಮಾಡೋದಕ್ಕೆ ಅನುಕೂಲ ಮಾಡ್ಕೊಳೋದಕ್ಕೋಸ್ಕರ ಎಲ್ಲ ತೆರಿಗೆಗಳನ್ನು, ಅಂದರೆ ಮರಣ ಪ್ರಮಾಣ ಪತ್ರದಿಂದ ಹಿಡಿದು, ಜನನ ಪ್ರಮಾಣ ಪತ್ರದಿಂದ ಹಿಡಿದು, ಸ್ಟ್ಯಾಂಪ್ ಡ್ಯೂಟಿಯಿಂದ ಹಿಡಿದು, ಗೈಡ್ಲೈನ್ ವ್ಯಾಲ್ಯೂಯಿಂದ ಹಿಡಿದು, ಆಲ್ಕೋಹಾಲ್ ಮೇಲಿಂದ ಹಿಡಿದು, ಶೈಕ್ಷಣಿಕ ವೆಚ್ಚಗಳಿಂದ ಹಿಡಿದು, ವೈದ್ಯಕೀಯ ವೆಚ್ಚಗಳಿಂದ ಹಿಡಿದು, ಎಲ್ಲ ಬಿಲ್ ಪಾವತಿಗಳು, ಅಂದರೆ ವಾಟರ್ ಬಿಲ್ ಇರ್ಬೋದು, KEB ಬಿಲ್ ಇರ್ಬೋದು, ಅದರ ಹೆಚ್ಚಳ ಮಾಡೋದ್ರಿಂದ ಹಿಡ್ಬೋದು, ಪುರುಷರ ಪ್ರಯಾಣ ದರವನ್ನು ಹೆಚ್ಚಳ ಮಾಡೋದ್ರಿಂದ ಹಿಡಿದು ಎಲ್ಲದ್ರ ಮೇಲೂ ಬೆಲೆ ಏರಿಕೆಯನ್ನು ಮಾಡಿ, ಇತ್ತೀಚೆಗಷ್ಟೇ ಗ್ಯಾಸ್ನ ಒಂದು ಕ್ರೈಸಿಸ್ ಆದಾಗ
ಕಾಳಸಂತೆಯನ್ನು ಕೂಡ ತಡೆ ಹಿಡಿಲಿಕ್ಕಾಗದೆ ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಮಾರಿದ್ರಲ್ಲ ಗ್ಯಾಸ್ನ, ಆವಾಗಲೂ ಕೂಡ ನಮ್ಮ ಕೈಯಲ್ಲಿಲ್ಲ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಅಂತ ಕೈ ತೊಳ್ಕೊಂಡು ಹೊಟ್ಟೋದ್ರಲ್ಲ ನೀವು. ಈಗ ನೀವೇ ಒಂದು ಜನರ ಮುಂದೆ ಒಂದು ಆಶ್ವಾಸನೆ ಕೊಟ್ಟಿದ್ರಲ್ಲ, 10 kg ಅಕ್ಕಿ ಬೇಕೋ ಬೇಡವೋ, 10 kg ಅಕ್ಕಿ ಬೇಕೋ ಬೇಡವೋ ಅಂತ. ಅದನ್ನು ಕೊಡೋಕ್ಕಾಗದೆ ಈಗ ಇಂದಿರಾ ಕಿಟ್ ಕೊಟ್ಬಿಟ್ಟು ಕೈ ತೊಳ್ಕೊಳಕ್ಕೆ ಹೋಗ್ತಾ ಇರೋವಂಥ ನೀವು ಇವತ್ತು ಬೆಲೆ ಏರಿಕೆಯ ಬಗ್ಗೆ ಮಾತನಾಡುವಂಥ ನೈತಿಕತೆಯನ್ನು ಹೊಂದಿದ್ದೀರಾ ಅನ್ನುವಂಥ ಪ್ರಶ್ನೆ ನಂದು. ಹೌದು, ನರೇಂದ್ರ ಮೋದಿಯವರು ಸಾಲವನ್ನು ಮಾಡಿದ್ದಾರೆ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳೋ ಅಂಥ ನೈತಿಕವಾದಂಥ ಜವಾಬ್ದಾರಿ ನಿಮ್ಮ ಮೇಲಿದೆಯಾ? ಬಾಧ್ಯತೆ ನೀವು ತೋರಿಸಿದ್ದೀರಾ? ದೇಶದಲ್ಲಿ ಹೈವೇಗಳ ನಿರ್ಮಾಣ ಆಗಬಾರ್ದಾ? ಏಮ್ಸ್ಗಳ ನಿರ್ಮಾಣ ಆಗಬಾರ್ದಾ? ಆಮೇಲೆ ಯೂನಿವರ್ಸಿಟಿಗಳ ನಿರ್ಮಾಣ ಆಗಬಾರ್ದಾ? ಆಸ್ಪತ್ರೆಗಳ ನಿರ್ಮಾಣ ಆಗಬಾರ್ದಾ? ಮೆಟ್ರೋಗಳು ನಿರ್ಮಾಣ ಆಗಬಾರ್ದಾ? ವಿಮಾನ ನಿಲ್ದಾಣಗಳು ನಿರ್ಮಾಣ ಆಗಬಾರ್ದಾ? ದೇಶದ ಗಡಿ ಭದ್ರತೆ ಬಗ್ಗೆ ಕಾಳಜಿ ವಹಿಸಬಾರ್ದಾ? ಶತ್ರು ದೇಶ ನಮ್ಮ ಮೇಲೆ ಎರಗಿ ಬಂದರೆ ಅವ್ರಿಗೆ ತಕ್ಕನಾದಂಥ ಬುದ್ಧಿಯನ್ನು ಕಲಿಸ್ಬಾರ್ದಾ? ಏನು ನೀವು ಹೇಳಕ್ಕೆ ಹೊರಟಿದ್ದೀರಾ ಜನರನ್ನು? ಮಾತೆತ್ತಿದ್ರೆ ಯಾವಾಗಲೂ ನರೇಂದ್ರ ಮೋದಿ ಅವರನ್ನು ನಿಂದಿಸಬೇಕು, ತಿವ್ದಂಗೆ ಮಾತಾಡಬೇಕು ಅಂತ ನೀವು ಈ ರೀತಿಯಾಗಿ ಹೇಳಿಕೆ ಕೊಡ್ತೀರಾ. ನಿನ್ನೆ ನಮ್ಮ DCM ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನರು ಬಂದು ನನ್ನ ಬಟ್ಟೆ ಹರಿದ್ರು ಸರಿ, ನಾನು ಲೇಔಟನ್ನು ಮಾಡಿನೇ ತೀರ್ತೀನಿ ಅಂತ. ಅದೇ ರೀತಿಯಾಗಿ ಹೇಳ್ರಿ, ಜನರು ಬಂದು ನಮ್ಮ ಬಟ್ಟೆಯನ್ನು ಹರಿದ್ರು ಪರವಾಗಿಲ್ಲ, ಬೆಲೆ ಏರಿಕೆ ಆಗ್ದಂಗೆ ನಾವು ಕಡಿವಾಣ ಆಗ್ತೀವಿ ಅಂತ. ಅದಲ್ವೇನ್ರಿ ಗಂಡಸ್ತನದ ಮಾತು? ಲೇಔಟ್ ಮಾಡಿದ್ರೆ ಬಡವ್ರಿಗೇನ್ರಿ ಅನುಕೂಲ ಆಗುತ್ತೆ. ನೀವು ಹೇಳ್ತಿರಲ್ಲ, ಸಾಮಾನ್ಯ ಜನರಿಗೆ ಬೆಲೆ ಏರಿಕೆಯನ್ನು ತಡ್ಕೊಳೋದಕ್ಕೋಸ್ಕರ 2,000 ರೂಪಾಯಿ ಕೊಡ್ತಾಯಿದ್ದೀವಿ, 2,000 ರೂಪಾಯಿ ಕೊಡ್ತಾಯಿದ್ದೀವಿ, 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತಾಯಿದ್ದೀವಿ ಅಂತ. ನೀವು ಮಾಡಿಲ್ವಾ? ಯಾರು ಉದ್ಯಮಿದಾರರಿಗೆ ಲೈಟ್ ಬಿಲ್ಲನ್ನು ಜಾಸ್ತಿ ಮಾಡಿಲ್ವಾ? KEB ಬಿಲ್ ಜಾಸ್ತಿ ಮಾಡಿ ಅವ್ರ ಹತ್ರ ದುಪ್ಪಟ್ಟು ಕಿತ್ಕೋತಿಲ್ವಾ? ಹಂಗಂತೇಳಿ ನರೇಂದ್ರ ಮೋದಿ ಅವ್ರು 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅನ್ನೋದು ಸರಿನಾ ತಪ್ಪು ಅನ್ನೋ ವಿಷಯನ ಜನರು ನಿರ್ಧಾರ ಮಾಡ್ತಾರೆ. ಯಾಕೆ ಅಂತೇಳಿದ್ರೆ, ನಿಮ್ಮ ಹಳೇ ಕಾಲದ ಓಬೇರಾಯನ್ ಕಾಲದ ಸಮರ್ಥನೆಗಳನ್ನ ಇವತ್ತು ಜನ ಕೇಳೋ ಅಂಥ ಪರಿಸ್ಥಿತಿಯಲ್ಲಿಲ್ಲರಿ ಸಿದ್ದರಾಮಯ್ಯನವರೇ. ಇವತ್ತು ಸಿದ್ದರಾಮಯ್ಯನವರೇ, ನೀವು ಮುಖ್ಯಮಂತ್ರಿ ಆದಮೇಲೆ ಏನ್ರಿ ಮಾಡಿದ್ದು? ಎಲ್ಲದ್ರ ಮೇಲೇನೂ ರಾಜ್ಯ ಸರ್ಕಾರದ ಅಧಿಕಾರದಲ್ಲಿ ಯಾವ್ದ್ಯಾವುದು ಇದೆಯೋ ಆ ಎಲ್ಲ ಒಂದು ಕ್ಷೇತ್ರಗಳ ಮೇಲೂ ತೆರಿಗೆಯನ್ನು ಏರಿದ್ರಿ. ಸ್ಟ್ಯಾಂಪ್ ಡ್ಯೂಟಿ ಮೇಲೆ ಏರಿದ್ರಿ, ಗೈಡ್ಲೈನ್ ವ್ಯಾಲ್ಯೂವನ್ನು ಜಾಸ್ತಿ ಮಾಡಿದ್ರಿ, ನೋಂದಣಿ ಶುಲ್ಕ ಜಾಸ್ತಿ ಮಾಡಿದ್ರಿ. ಅದಾದಮೇಲೆ ಉಚಿತ ಭಾಗ್ಯ ಅಂತ ಹೇಳಿ ಮಹಿಳೆಯರಿಗೆ 2,000 ರೂಪಾಯಿ ಉಚಿತ ಪ್ರಯಾಣವನ್ನು ಕೊಡ್ತೀವಿ ಅಂದ್ರಿ. ಅದನ್ನು ಬರೆಸ್ಕೊಳೋದಕ್ಕೆ ಬೆಲೆ ಏರಿಕೆ ಬರೆಯನ್ನು ತಡ್ಕೊಳೋದಕ್ಕೆ 2,000 ಹಾಕಿದ್ರಿ. ಆದರೆ ಇವತ್ತು ನೀವು ಆಲ್ಕೋಹಾಲ್ನ ಬೆಲೆಯನ್ನು ಜಾಸ್ತಿ ಮಾಡಿದ್ದಕ್ಕೆ, ಅಬಕಾರಿ ಶುಲ್ಕನ ಜಾಸ್ತಿ ಮಾಡಿದ್ದಕ್ಕೆ ಈಗ ಕುಡಿತವನ್ನು ಮಾಡೋವಂಥವ್ರು ಹೆಚ್ಚಿಗೆ ಬೆಲೆ ತೆತ್ತು ಅವ್ರ ಹೆಂಡತಿ ಹತ್ರ ದುಡ್ಡು ಕಿತ್ಕೊಂಡೋಗಿ ಬಂದು ಅದನ್ನು ಮತ್ತೆ ನಿಮಗೆ ವಾಪಸ್ ನಿಮ್ಮ ಬೊಕ್ಕಸಕ್ಕೆ ಕೊಡ್ತಿದ್ದಾರೆ. ಅದನ್ನು ನೀವು ಸಮರ್ಥನೆ ಮಾಡ್ಕೊತೀರ. ಜನರನ್ನು ಮದ್ಯ ವ್ಯಸನದಿಂದ ಮತ್ತು ಧೂಮಪಾನ ವ್ಯಸನದಿಂದ ದೂರ ಮಾಡಬೇಕಾಗಿರೋ ಸರ್ಕಾರ ಇವತ್ತು ಪರೋಕ್ಷವಾಗಿ ದುಡ್ಡನ್ನು ಫೀಡ್ ಮಾಡ್ತಿದೆ ಅವ್ರಿಗೆ. ಅವರ ಮನೆಯವ್ರಿಗೆ ಹಾಕಿದ್ರೆ ಅವ್ರು ಅಲ್ಲಿಂದ ಕಿತ್ಕೊಳ್ತಾರೆ. ಎಷ್ಟೋ ಜನ, ಎಲ್ಲರೂ ಕಿತ್ಕೊಳ್ತಾರೆ ಅಂತ ಹೇಳಲ್ಲ, ಸಾಕಷ್ಟು ಜನ ಕಿತ್ಕೊಳ್ತಾರೆ. ಆದರೆ ನನ್ನ ವಿಷಯ ಅದಲ್ಲ. ನೀವು ಇವತ್ತು ಏನು ಹೇಳ್ತಿದ್ದೀರಾ? ಕೇಂದ್ರ ಸರ್ಕಾರ ಬರೀ ಚುನಾವಣೆಗೋಸ್ಕರ ಇದನ್ನು ಮಾಡಿದೆ ಅಂತ. ನೀವೇನು ಮಾಡಿದ್ರಿ ಅನ್ನೋದನ್ನು ಹೇಳಿ. 400 ರೂಪಾಯಿ ಸಿಲಿಂಡ್ರ್ ಇತ್ತು ಅಂತ ಹೇಳಿದ್ರಲ್ಲ, ಮನಮೋಹನ್ ಸಿಂಗ್ ಅವರು ಸಬ್ಸಿಡಿ ಕೊಟ್ಬಿಟ್ಟು ಆಯಿಲ್ ಬಾಂಡ್ಗಳನ್ನ ಕೊಟ್ಬಿಟ್ಟು ಹೋದ್ರಲ್ಲ, ಅದ್ರ ಬಡ್ಡಿನ ಈ ದೇಶದ ಜನರು ಅಸಲು ಮತ್ತು ಬಡ್ಡಿಯನ್ನು ಭವಿಷ್ಯದಲ್ಲಿ ತೀರಿಸಿದ್ದಾರೆ. ಇವಾಗ ನಮ್ಮ ಹತ್ರನೇ ತೊಗೊಂಡು ಕೊಟ್ಟಿರೋದು. ನರೇಂದ್ರ ಮೋದಿ ಅವರು ಏನು ಮನೆಯಿಂದ ತಂದುಕೊಳ್ಳಲಿಲ್ಲ, ಸಿದ್ದರಾಮಯ್ಯನವರು ಏನು ತಂದುಕೊಳ್ಳಲಿಲ್ಲ, ಮೊದಲನೇದಾಗಿ ಕಾಂಗ್ರೆಸ್ ಪಾರ್ಟಿನೂ ಏನೂ ತಂದುಕೊಡ್ಲಿಲ್ಲ. ಇವತ್ತು ಡಾಲರನ್ನು ಮುಂದೆ ರೂಪಾಯಿ ಮೌಲ್ಯ ಕುಸಿತಿರೋದಕ್ಕೆ ಕಾರಣ ಏನು ಅಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಯೊಬ್ಬರು ಡಾಲರ್ನ ಮೇಲೇ ಎಲ್ಲ ದೇಶಗಳು ವ್ಯವಹಾರ ಮಾಡೋದು. ಅದರ ಅರ್ಥ ಭಾರತದ ಆರ್ಥಿಕತೆ ಕುಸ್ತೋಗ್ತಿದೆ ಅಂತ ಖಂಡಿತವಾಗೂ ಅಂತಲ್ಲ. ಭಾರತದ ಆರ್ಥಿಕತೆ ಸಬಲವಾಗೇ ಇದೆ, ಸದೃಢವಾಗೇ ಇದೆ. ಅದು ಕೆಟ್ಟೋಗಬಾರ್ದು ಅನ್ನೋ ವಿಷಯಕ್ಕೇ ಈ ಎಲ್ಲ ಕಠಿಣವಾದ ನಿರ್ಧಾರವನ್ನು ತಗೊಳ್ತಾ ಇರ್ತಕ್ಕಂಥದ್ದು. ಆದರೆ ಚುನಾವಣಾ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಹಾರ್ಮೋಜು ಯುದ್ಧ ವಿರಾಮ, ಕದನ ವಿರಾಮ ಘೋಷಣೆ ಆಗಿತ್ತಲ್ಲ, ಸರಿ ಹೋಗ್ಬೋದು. ಯಾಕೆ ಒಮ್ಮೆಲೆಗೆ ಬೆಲೆಯನ್ನು ಏರಿಕೆ ಮಾಡಬೇಕು ಅಂತ ನರೇಂದ್ರ ಮೋದಿ ಸರ್ಕಾರ ಏನು ಮಾಡ್ತು, ತೈಲೋತ್ಪನ್ನಗಳ ಮೇಲಿದ್ದಂಥ ಅಬಕಾರಿ ಸುಂಕನ 10% ಇಳಿಸ್ತು. ಅಂದರೆ ನಾವು 100 ರೂಪಾಯಿಗೆ 10 ರೂಪಾಯಿಯನ್ನು ಕಡಿಮೆ ಮಾಡಿದ್ರು. ಆದರೆ ನಾವಿಲ್ಲಿ ನೋಡಬೇಕಾಗಿರೋ ಸೂಕ್ಷ್ಮ ವಿಚಾರ ಏನು ಅಂತೇಳಿದ್ರೆ, ಕೇಂದ್ರ ಸರ್ಕಾರವನ್ನು ಬಿಟ್ಟು ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಇದನ್ನು GSTಯ ವ್ಯಾಪ್ತಿಗೆ ತರೋಕ್ಕೆ ಬಿಡಲ್ಲ. ತೈಲೋತ್ಪನ್ನಗಳನ್ನ ಇವರೇನು ಮಾಡ್ತಾರೆ, ವ್ಯಾಟ್ ಹಾಕ್ಕೊಂಡಿದ್ದಾರೆ. ಎಲ್ಲರೂ ಸೇರಿ ಎಲ್ಲ ರಾಜ್ಯ ಸರ್ಕಾರಗಳು ಪ್ರತ್ಯೇಕವಾಗಿ ವ್ಯಾಟನ್ನು ಹಾಕ್ತಾರೆ. ಅದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ 29% ಏರಿಕೆ ಮಾಡಿ ಮುಖಬೆಲೆಯನ್ನೇ 3 ರೂಪಾಯಿ ಜಾಸ್ತಿ ಮಾಡ್ರು. ಅವಾಗ ಇದೇ ಸಿದ್ದರಾಮಯ್ಯನವರು ಸವಾಲ್
ಇವಾಗ ನಾನು ಆಗ್ತಾ ಇರೋ ಸವಾಲಿದೆ ಸಿದ್ದರಾಮಯ್ಯಂಗೆ. ಅವತ್ತು ನೀವೇನು ಹೇಳಿದ್ರಿ, ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ತುಂಬ ಕಮ್ಮಿ ಇದೆ ಅಂತ ಹೇಳಿದ್ರಲ್ಲ ಸ್ವಾಮಿ. ನಿಮಗೆ ಬಡವರ ಪರವಾದಂಥ ಕಾಳಜಿ ಅಷ್ಟಿದ್ರೆ ಕೇಂದ್ರ ಸರ್ಕಾರ ಏನು ಮಾಡ್ತು, ಇವಾಗ 68-70 ದಿನ ಆಗ್ತಾಯಿದೆ ಇದು ಮಧ್ಯಪ್ರಾಚ್ಯದ ಬಿಕ್ಕಟ್ಟು ಶುರುವಾಗಿ. ಇಲ್ಲಿವರೆಗೂ ಸರಿದೂಗಿಸ್ಕೊಂಬಂದರು. ತೈಲೋತ್ಪನ್ನ ಕಂಪನಿಗಳನ್ನು ನಷ್ಟದ ಹಾದಿಗೆ ದೂಡಬಾರ್ದು ಅಂತ ಸರಿದೂಗಿಸ್ಕೊಂಬಂದರು. ಅಬಕಾರಿ ಸುಂಕವನ್ನು ಬಿಟ್ಬಿಟ್ರು. ಆದರೆ ಸಿದ್ದರಾಮಯ್ಯನವರಿಗೆ ಎಸಿತಾ ಇರುವಂಥ ನೇರ ಸವಾಲೇನು ಅಂತಂದರೆ, ಬೆಲೆಯನ್ನು ನಿಯಂತ್ರಣದಲ್ಲಿ ಇಡೋದರ ಜವಾಬ್ದಾರಿ ಬಾಧ್ಯತೆ ಕೇವಲ ಕೇಂದ್ರ ಸರ್ಕಾರದ ಮೇಲಿದೆಯಾ? ನಿಮ್ಮ ಮೇಲೆ ಬಾಧ್ಯತೆ, ನಿಮ್ಮ ಹೆಗಲ ಮೇಲೆ ಜವಾಬ್ದಾರಿ ಇಲ್ವಾ? ಇವತ್ತು ಪುಂಖವಾಗಿ ಪುಂಗಿ ಊದ್ತಾ ಇರೋಂಥ ಸಿದ್ದರಾಮಯ್ಯನವರೇ, ನೀವು ಇಲ್ಲೊಂದು ಕೆಲಸವನ್ನು ಮಾಡಿ, ಕರ್ನಾಟಕ ರಾಜ್ಯ ಸರ್ಕಾರ ಬೇರೆ ರಾಜ್ಯಗಳಿಂದ ಒಂದು ಭಿನ್ನವಾದಂಥ ಸರ್ಕಾರ ನಿಮ್ಮದು, ಬಡವರ ಪರ ಸರ್ಕಾರ ಅಲ್ಲ ನಿಮ್ಮದು. ಬಡವರ ಬಗ್ಗೆ ಕಾಳಜಿ ಇದ್ದರೆ ನೀವು ಒಂದು ಕೆಲಸವನ್ನು ಮಾಡಿ. 10% ಕೇಂದ್ರ ಸರ್ಕಾರ ಬಿಟ್ಕೊಟ್ಟಿದೆಯಲ್ಲ, ನೀವೊಂದು 10% ಕಮ್ಮಿ ಮಾಡಿರಿ. ಆವಾಗ ಏನಾಗುತ್ತೆ, ಪೆಟ್ರೋಲು ಇವಾಗ 107 ರೂಪಾಯಿ ಏನೋ ಬೆಂಗಳೂರಲ್ಲಿರೋದು 97 ರೂಪಾಯಿಗೆ ಬಂದು ನಿಂತ್ಕೊಳುತ್ತೆ. ಮಾಡಿ ನೋಡೋಣ. ನೀವು ತಾಕತ್ತು, ಗತ್ತು, ಗೈರತ್ತು ಅಂತ ವಿಧಾನಸೌಧದ ಬಾಗಿಲಿಗೆ ಓದಿಯವರು, ತೊಡೆ ತಟ್ಟವರು ಇವಾಗ ತೋರಿಸ್ರಿ. ತೆರಿಗೆಯನ್ನು ಏರೋದೇ ಸರ್ಕಾರದ ಒಂದು ಶಕ್ತಿ ಅಲ್ಲ. ತೆರಿಗೆಯನ್ನು ಕಮ್ಮಿ ಮಾಡಿನೂ ಕೂಡ ಆಡಳಿತವನ್ನು ನಡೆಸ್ಬೋದು. ಅದು ಬಡವರ ಪರವಾದ, ಸಾಮಾನ್ಯ ಜನರ ಪರವಾದ ಒಂದು ಆಡಳಿತ ವ್ಯವಸ್ಥೆ ಅನ್ನೋದನ್ನು ತೋರಿಸ್ಕೊಡ್ರಿ, ಮಾದರಿಯಾಗ್ರಿ ನೀವು. ಅದು ಬಿಟ್ಬಿಟ್ಟು ಬಿಡದಿಯಲ್ಲಿ ಹೋಗಿ ಕೋಟ್ಯಾಂತರ ರೂಪಾಯಿ ಕೊಟ್ಬಿಟ್ಟು ಬಟ್ಟೆ ಹರಿದ್ರೂ ಪರವಾಗಿಲ್ಲ, ಲೇಔಟ್ ಮಾಡ್ತೀನಿ ಅಂದರೆ ತಿನ್ನಕ್ಕೆ ಅನ್ನ ಇಲ್ಲದೆ ಇರೋ ಬಡವನಿಗೆ ಏನಾಗಬೇಕು? ಲೇಔಟ್ ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ. ನಮಗೆ ಬೆಲೆಗಳನ್ನು ಕಮ್ಮಿ ಮಾಡಿ. KEB ಮೇಲೆ ಸಾಲ ಮಾಡಿದ್ದೀರಾ ನೀವು, ಬೆಸ್ಕಾಮ್ಗಳ ಮೇಲೆ, KSRTC ಮೇಲೆ ಸಾಲ ಮಾಡಿಕ್ಕಿದ್ದೀರಾ. ಇದನ್ನೆಲ್ಲ ನೀವು ಜನಕ್ಕೆ ಹೇಳೋದೇ ಇಲ್ವಲ್ರಿ. BWSSB ಮೇಲೂ ಸಾಲ ಮಾಡ್ತೀರಾ. ಇನ್ನು ಮುಂದಕ್ಕೆ ಬಿ ಖಾತಾನ ಎ ಖಾತಾ ಆಗಿ ಪರಿವರ್ತನೆ ಮಾಡೋದಕ್ಕೆ ರಿಯಾಯಿತಿ ಕೊಡ್ತೀನಿ ಅಂತ ಹೇಳಿ ಇವತ್ತು ಜನರ ಹತ್ರ ತೊಗೋತಿದ್ದೀರಾ, ದುಡ್ಡನ್ನು ತೊಗೊತಿದ್ದೀರಾ. ಮೊದಲು ಆ ಜಮೀನನ್ನು ನೋಂದಣಿ ಮಾಡ್ಕೊಳೋವಾಗ ಜನರು ಕೊಟ್ಟಿದ್ದಾರಲ್ಲ, ಏನು ಅದು ಯಾವುದೋ ಖಾತೆಗೆ ಒಂದು ಶುಲ್ಕವನ್ನು ಕೊಟ್ಟಿದ್ದಾರಲ್ಲ, ಅದನ್ನು ಉಚಿತವಾಗಿ ಮಾಡಬೇಕಾಗಿರೋದು. ಯಾವುದೇ ಒಂದು ಮೇಲ್ದರ್ಜೆಗೆ ಏರಿಸ್ಬೇಕಾದ್ರೆ ಅದನ್ನು ಮಾಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ಜನಗಳು ಮತ್ತೆ ದುಡ್ಡು ಕೊಡಬೇಕಾಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಹಾಗಾಗಿ ನೀವು ಮಾಡ್ಕೊಡೋದೇ ಆದರೆ ಜನಗಳ ಪರವಾಗಿ ಇರುವಂಥ ನಿಮಗೆ ಒಂದು ಕಾಳಜಿ ಅನ್ನೋದಿದ್ರೆ ಉಚಿತವಾಗೇ ಮಾಡಿಕೊಡ್ರಿ. ಆವಾಗ ನಿಮ್ಮನ್ನು ಬಡವರ ಪರ ಸರ್ಕಾರ ಅಂತ ಕಂಡ್ಕೊಳ್ತಾರೆ ಜನ. ಅದನ್ನು ಬಿಟ್ಬಿಟ್ಟು ನೀವು 100 ದಿನದವರೆಗೂ ಒಂದು ರಿಯಾಯಿತಿ, ಅದಾದಮೇಲೆ ಬಂದರೆ ಮತ್ತೆ ಜಾಸ್ತಿ ಅಂತ ಹೇಳ್ತಾ ಇದ್ದೀರಾ. ಲೇಔಟ್ಗಳು ಕಟ್ಕೊಂಡು ಜನ ಏನು ಮಾಡ್ತಾರೆ? ನೀವಾಗ ಪೆಟ್ರೋಲು ಡೀಸೆಲ್ ಮೇಲೆ ಒಂದು 10% ಕಮ್ಮಿ ಮಾಡಿ ನೋಡಿ. DCM ಅವರೇ, ನಿಮ್ಮ ಗತ್ತು ಗೈರತ್ತು ನೀವಾಗ ತೋರಿಸ್ರಿ. 10 ರೂಪಾಯಿ ಕಮ್ಮಿ ಮಾಡಿ ತೆರಿಗೆನ. 19% ಏನೋ ಇವಾಗ 29% ಇದೆಯಲ್ಲ, ಅದನ್ನು 19%ಗೆ ತೆಗೀರಿ. ಯಾಕೆಂದರೆ ಕೇಂದ್ರ ಸರ್ಕಾರ ನಿಮ್ಮದು 50% ಸರ್ಕಾರ ಅಲ್ವಾ. ಅದಕ್ಕೇ ಕೇಂದ್ರ ಸರ್ಕಾರ 10% ತೆರಿಗೆನ ತೆಗೆದಾಕಿದೆ. ನೀವೊಂದು 10% ತೆಗೆದಾಕಿ ನೋಡೋಣ. ಅದಲ್ವೇನ್ರಿ ಬಡವರ ಪರ ಕಾಳಜಿ? ಅದನ್ನು ಬಿಟ್ಬಿಟ್ಟು ನೀವು ಸುಮ್ಮನೆ ಬರೀ ನಿಂದನೆ ಮಾಡ್ಕೊಂಡು ಕೂತ್ಕೊಂಡು ಜನಗಳಿಗೆ ತಪ್ಪು ಮಾಹಿತಿ ಕೊಡ್ತಿರಲ್ರಿ. ಇವಾಗ ಇರೋವಂಥದ್ದೇನು ನಿಯಮ ಇರ್ತಕ್ಕಂಥದ್ದೇನು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲೋತ್ಪನ್ನಗಳ ಬೆಲೆಗಳನ್ನು ಆಧರಿಸಿ ಇವತ್ತು ತತ್ಕ್ಷಣದಲ್ಲಿ ತೈಲೋತ್ಪನ್ನಗಳ ಬೆಲೆಯನ್ನು ನಿರ್ಧಾರ ಮಾಡುವಂಥ ಸ್ವತಂತ್ರನ ತೈಲ ಸಂಸ್ಕರಣಾ ಘಟಕಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ. ಕೆಲವೊಂದು ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಕೇಂದ್ರ ಸರ್ಕಾರ ಮಧ್ಯಪ್ರವೇಶವನ್ನು ಮಾಡುತ್ತೆ. ಅದನ್ನು ಬಿಟ್ಬಿಟ್ಟು ಸಾಲವನ್ನು ಹೊರಿಸಿ ಆ ಸಾಲಕ್ಕೆ ಬಡ್ಡಿಯನ್ನು ಕಟ್ಟಿಸ್ಬೇಕಾ? ನಿಮ್ಮ ಥರ 60,000 ಕೋಟಿ ನೀವು ಇವಾಗ ಕರ್ನಾಟಕ ರಾಜ್ಯ ಸರ್ಕಾರ ಬಡ್ಡಿ ಕಟ್ತಿದೆಯಲ್ಲಪ್ಪ, ಅದನ್ನೇ ಜನರ ಉಪಯೋಗ ಮಾಡಿ ನೋಡೋಣ. ಅದೆಲ್ಲ ನಿಮ್ಮ ಕೈಯಲ್ಲಾಗಲ್ಲ. ಇನ್ನೊಬ್ಬರು ಮಾಡೋ ಒಳ್ಳೆಯ ಕೆಲಸನೂ ಕೂಡ ನೀವು ನಿಂದನೆ ಮಾಡೋವಂಥ ಕೀಳು ಮಟ್ಟದ ರಾಜಕೀಯ ಮಾಡ್ತೀರಾ ಅಂದರೆ ನಿಮ್ಮನ್ನೆಲ್ಲ ಏನನ್ನಬೇಕು ಅನ್ನೋಂಥ ಪ್ರಶ್ನೆ ಇವತ್ತು ನನ್ನ ಕಾಡ್ತಾ ಇರೋದು. ಹಾಗಾಗಿನೇ ಸ್ನೇಹಿತರೆ ನಾನು ಹೇಳಿದ್ದು, ನರೇಂದ್ರ ಮೋದಿಯವರು ಪಂಚರಾಜ್ಯದ ಚುನಾವಣೆಗಳ ಒಂದು ಫಲಿತಾಂಶಕ್ಕೋಸ್ಕರ ಕಾಯ್ತಾ ಇರಲಿಲ್ಲ. ದೇಶದ ಒಂದು ಯಜಮಾನನಾಗಿ, ಅಂದರೆ ಇವತ್ತು ದೇಶನ ಮುನ್ನಡೆಸ್ತಾ ಇರುವಂಥ ಒಬ್ಬರು ಮಹತ್ತರವಾದ ಜವಾಬ್ದಾರಿಯಲ್ಲಿ ಕೂತಿರುವಂಥ ಒಬ್ಬ ದೇಶಭಕ್ತರಾಗಿ ಎಲ್ಲಿವರೆಗೂ ಸರಿದೂಗಿಸ್ಬೋದು ನಷ್ಟವನ್ನು ಅಲ್ಲಿವರೆಗೂ ಸರಿದೂಗಿಸಿ ಹಳೆದೂ ತೂಗಿ ಹೆಚ್ಚಿಗೆ ಮಾಡಬಾರ್ದು ಅಂತೇಳಿ ಇವಾಗ 3 ರೂಪಾಯಿಯನ್ನು ಜಾಸ್ತಿ ಮಾಡಿದ್ದಾರೆ. ಆದರೆ ಈಗ ಹಾರ್ಮೋಜ್ ಜಲಸಂಧಿಯಲ್ಲಿ ಈ ಬಿಕ್ಕಟ್ಟು ಹೀಗೆ ಮುಂದುವರೆದ್ರೆ ಈ ಸ್ಥಿತಿ ನರೇಂದ್ರ ಮೋದಿಯವ್ರ ಕೈನೂ ಕೂಡ ಬಿಟ್ಟೋಗ್ಬೋದು. ಬೆಲೆ ಏರಿಕೆ ಗಗನಕ್ಕೆ ಏರ್ಬೋದು. ಅದು ಯಾರ ಕೈಯಲ್ಲೂ ಇಲ್ಲ. ಆದರೆ ಇವತ್ತು ಎಲ್ಲ ದೇಶಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ಅಮೇರಿಕವೇ ತತ್ತರಿಸಿ ಹೋಗಿದೆ, ಯುರೋಪ್ ಕಂಟ್ರಿಗಳು ತತ್ತರಿಸಿ ಹೋಗಿದೆ, ಅಕ್ಕಪಕ್ಕದಲ್ಲಿರುವಂಥ ಬ್ರದರ್ಸ್ ದೇಶಗಳು ಕೂಡ ತತ್ತರಿಸಿ ಹೋಗಿದೆ. ಆದರೆ ಭಾರತ ಮಾತ್ರ ಅತಿ ಕೇವಲ 3% ತೈಲೋತ್ಪನ್ನದ ಬೆಲೆಯನ್ನು ಜಾಸ್ತಿ ಮಾಡಿರೋದು. ಇದನ್ನು ಕಾಂಗ್ರೆಸ್ನ ನಾಯಕರು ಯಾವಾಗಲೂ ಕನಸಿನಲ್ಲೂ ನೆನಪಿನಲ್ಲಿಟ್ಕೊಳ್ಬೇಕಾಗಿತ್ತು.
ಇದನ್ನು ಬಿಟ್ಬಿಟ್ಟು ನಿಂದನೆ ಮಾಡೋದನ್ನು ಬಿಟ್ಟು ನೀವು ರಾಜ್ಯ ಸರ್ಕಾರ, ಕರ್ನಾಟಕದ ಘನತೆವೆತ್ತ ಕರ್ನಾಟಕದ ರಾಜ್ಯ ಸರ್ಕಾರ ತಾನು ಹಾಕಿರುವಂಥ ತೈಲೋತ್ಪನ್ನದ ತೆರಿಗೆಯ ಮೇಲೆ 10% ಕಮ್ಮಿ ಮಾಡಿ ಬಡವರ ಪರವಾದ ಸರ್ಕಾರ ಅಂತ ರುಜುವಾತು ಮಾಡ್ಕೊಬೇಕು ಅಂತ CM ಸಿದ್ದರಾಮಯ್ಯನವರ ಮುಂದೆ ನೇರ ಸವಾಲನ್ನು ಇಡುವುದರ ಮುಖಾಂತರ ಇಂದಿನ ಆಟವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.